ಟಿಬಿ ಡ್ಯಾಮ್ ಗೇಟ್ನ ಈ ಅವಘಡಕ್ಕೆ ಯಾರು ಹೊಣೆ? ಆಗಾಗ ರೈತರಿಗೆ ಆಗ್ತಾ ಇರೋ ಆತಂಕಕ್ಕೆ ಕಾರಣ ಯಾರು? 2019ರಲ್ಲಿ ಡ್ಯಾಮ್ನ ಸ್ಲೀಪ್ ಗೇಟ್ ಕಿತ್ತೋಗಿತ್ತು. ಈಗ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತಾ ಅನ್ನೋ ಭೀತಿ. ಡ್ಯಾಮ್ ನಿರ್ವಹಣೆಯಲ್ಲಿ ಹಾಗಾದ್ರೆ ಅಧಿಕಾರಿಗಳು ಎಡವಿದ್ದಾರಾ? ಜನಪ್ರತಿನಿಧಿಗಳು ಹಾಗಾದ್ರೆ ಈ ಬಗ್ಗೆ ಗಮನನೇ ಹರಿಸಲಿಲ್ವಾ? ದುರಸ್ತಿ ಇಷ್ಟೆಲ್ಲ ಆಗಿದ್ರು ಕೂಡ ಮತ್ತೆ ಯಾಕೆ ಹಿಂಗಾಯ್ತು? ಎನಿವೆ, ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜರಾಮ್ ಜೊತೆ ನಮ್ಮ ಪ್ರತಿನಿಧಿ ಮಾದೇಶ್ ಚಿಟ್ಚಾಟ್ ನಡೆಸಿದ್ದಾರೆ. ಏನು ಹೇಳಿದ್ರು ಕ್ಯಾಪ್ಟನ್ ರಾಜರಾಮ್ ಕೇಳೋಣ ಬನ್ನಿ. ಈ ಒಂದು ತುಂಗಭದ್ರಾ ನದಿ ಡ್ಯಾಮ್ ಕ್ಲಸ್ಟರ್ ಗೇಟ್ ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಅಧಿಕಾರಿಗಳು ಅವಾಗವಾಗ ಅದನ್ನು ಪರಿಶೀಲನೆ ಮಾಡೋದು ಅವರ ಒಂದು ಕರ್ತವ್ಯ ಇರುತ್ತೆ. ಜೊತೆಗೆ 2019ರಲ್ಲೂ ಕೂಡ ಒಂದು ಗೇಟ್ ಬ್ರೇಕ್ ಆಗಿತ್ತಂತೆ. ಅದಾದಮೇಲೂ ಕೂಡ ಈ ಒಂದು ಗೇಟ್ ಈಗ ಈ ರೀತಿ ಆಗಿದೆ. ನೋಡಿ, ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದು, ಈ ಡ್ಯಾಮು ಸುಮಾರು 70 ವರ್ಷ ಆಯಸ್ಸು ಆಗೋಗಿದೆ. 54-55ರಲ್ಲಿ ಡ್ಯಾಮು ಕಂಪ್ಲೀಟಾಗಿ ನೀರು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇದು ಭಾಳ ಹಳೆ ಡ್ಯಾಮು. ಸೊ ಇಲ್ಲಿ ಹಾಕಿರೋ ಗೇಟು ಈಗಿರೋ ಹೊಸ ಗೇಟ್ಗಳ ಥರ ರೇಡಿಯಲ್ ಗೇಟ್ ಅಲ್ಲ, ಇದು ವರ್ಟಿಕಲ್ ಗೇಟು. ಅಂದರೆ ಕೆಳಭಾಗದಲ್ಲಿ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲ್ಗಡೆ ಇದು ಡ್ಯಾಮ್ ಅಂತ ಅಂದರೆ ಇದು ಕಟ್ಟಡ, ಇದು ಬೆಡ್ ಲೆವೆಲ್ಲು, ಇಲ್ಲಿ ನದಿ ನೀರು ಹರ್ಕೊಂಡು ಬರುತ್ತೆ. ಇದು ಕಟ್ಟಡದ ಮೇಲ್ಗಡೆ ಗೇಟ್ ಕೂಡಿಸಿರ್ತೀವಿ. ಇದು ಈ ಕಟ್ಟಡದೊಳಗೆ ಗ್ರೂ ಇರುತ್ತೆ, ಅದು ವರ್ಟಿಕಲ್ ಗೇಟ್ ಮೇಲೆ ಎತ್ತುತ್ತೀವಿ, ಕೆಳಗೆ ನಿಲ್ಲಿಸ್ತೀವಿ. ಈಗೇನು ನೀರು ಈ ಕಟ್ಟಡದ ಅಗೇನ್ಸ್ಟ್ ಏನು ನೀರಿದೆ, ಇದು ಸುಮಾರು 40-45 TMC ನೀರು ಈಗ ಸ್ಟೋರ್ ಆಗಿರೋದು. ಇದ್ರ ಮೇಲ್ಗಡೆ ಗೇಟನ್ನು ಹೊಂದಿಕೊಂಡು ಗೇಟಿನ ಆಧಾರದ ಮೇಲೆ ಇಲ್ಲಿ ಒಂದು 60-65 TMC ನೀರು ಸ್ಟೋರ್ ಆಗಿದೆ. ಈಗ ಈ ಗೇಟ್ ಏನಾಗಿದೆ, ಇದು ಗೇಟು ಎರಡು ಕಡೆ ಅದು ನಿಲ್ಲಿಸಬೇಕಾದ್ರೆ ಚೈನ್ ಲಿಂಕು ಹಾಕಿರ್ತಾರೆ, ಚೈನ್ಗಳು, ದೊಡ್ಡ ಚೈನ್ಗಳು ಅದು ಹಾಕಿರ್ತಾರೆ. ಹೋದ ವರ್ಷ ಈ ಡ್ಯಾಮ್ ತುಂಬಲಿಲ್ಲ, ಹಾಗಾಗಿ ಗೇಟನ್ನು ಆಪರೇಷನ್ ಮಾಡೋ ಅವಶ್ಯಕತೆ ಅವರಿಗೆ ಹೆಚ್ಚಿಗೆ ಬರಲಿಲ್ಲ. ಹಾಗಾಗಿ ಗೇಟಿನ ಮೇಲೆ ನಿರ್ವಹಣೆ ಸ್ವಲ್ಪ ಕಮ್ಮಿ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹೋದ ವರ್ಷ ಆಪರೇಟ್ ಮಾಡಿಲ್ಲ, ಹಾಗಾಗಿ ಅದು ಕಡೆ ಸ್ವಲ್ಪ ನೆಗ್ಲೆಕ್ಟ್. ಆದರೆ ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಘಟನೆ ಸಂಭವಿಸಿದ ಮೇಲೆ ಎಚ್ಚೆತ್ಕೊಳ್ಬೇಕಾ ಅಥವಾ ಮುಂಚೆನೇ ಮಾಡಿರ್ತಾರೆ. ಈಗ ಗೇಟ್ ಯಾವಾಗ ನಾವು ಗೇಟ್ ಅಗೇನ್ಸ್ಟ್ ನೀರು ಮಾಡ್ತೀವಿ, ಮಳೆ ನೀರು ಬಂದಾಗ ಫುಲ್ ನೀರು ಸ್ಟೋರ್ ಮಾಡಬೇಕಾದ್ರೆ ನಾವು ಅಲ್ಲಿವರೆಗೂ ಹಾಕ್ತೀವಿ. ಇಲ್ಲದೆ ಹೋದರೆ ಗೇಟ್ ಎತ್ತಲ್ಲ, ಯಾಕೆ ಎತ್ತಬೇಕು? ನೀರೀಗ 40 TMC ಕಮ್ಮಿ ಬಂದರೆ ಈ ಗೇಟ್ ಎತ್ತೋ ಅವಶ್ಯಕತೆ ಇಲ್ಲ. 50-60 ಬಂದಾಗ ಸ್ವಲ್ಪ ಎತ್ಕೊಂಡು ಅಷ್ಟು ಸ್ಟೋರ್ ಮಾಡ್ತೀವಿ. ಯಾಕೆ ಅಂದರೆ ಈ ನೀರು ನಾವು ಒಟ್ಟಿಗೆ ಏಕ್ದಮ್ ಮೇಲ್ವರೆಗೂ ಎತ್ಬಿಡಲ್ಲ. ನೀರು ಹೆಂಗೆ ಬರುತ್ತೋ ಹಂಗಂಗೆ ಎತ್ಕೊಂಡು ಕೆಳಗಡೆ ಮುಂದೆ ಜೂನಲ್ಲೇ ಬಂತಾ, ಜುಲೈಯಲ್ಲಿ ಬಂತಾ, ಆಗಸ್ಟಲ್ಲಿ ಬಂತಾ, ಅಥವಾ ಸೆಪ್ಟೆಂಬರ್ ಮಳೆಗಾಲ ಕೊನೆಯವರೆಗೂ ಬಂತ ಮಳೆ, ಅವಾಗ ನೋಡಿಕೊಂಡು ಅವಾಗ ಮೇಲ್ಗಡೆವರೆಗೂ FRLವರೆಗೂ ತುಂಬಿಸ್ತೀವಿ. ಏಕ್ದಮ್ ತುಂಬಿಸ್ಬಿಡಲ್ಲ ನಾವು, ಯಾಕೆಂದರೆ ಅದ್ರ ಮುಂದೆ ಆಮೇಲೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಂತವಾಗಿ ತುಂಬಿಸ್ಕೊತ ಹೋಗ್ತೀವಿ, ಅದೇ ಥರ ಕೆಳಗಡೆ ಬಿಡ್ತೀವಿ. ಈಗೇನು ನೀವುಗಳು ಏನು ಹೇಳಿದರೆ, ಈಗ ಮುಂದೆ ನಮಗೆ ಇದನ್ನು ಈಗೇನಾಗಿದೆ, ಈ ಗೇಟ್ ರಿಪೇರಿ ಮಾಡಬೇಕು. ಇದು ಮಿಕ್ಕಿದ ಗೇಟ್ಗಳು ಚೆನ್ನಾಗೇ ಇವೆ, ಇದೊಂದೇ ರಿಪೇರ್ ಮಾಡಬೇಕಾದ್ರೂ ಈ ಹೋಲ್ ಟ್ಯಾಂಕ್ ನೀರು ಇಲ್ಲಿವರೆಗೂ ಬರಬೇಕು, ಇದ್ರ ಕೆಳಗೆ ಹೋಗಬೇಕು. ಇಲ್ಲದೆ ಹೋದರೆ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ. ಹಾಗಾಗಿ ನೀರನ್ನ ಈ ವರ್ಷ ಖಾಲಿ ಮಾಡಲೇಬೇಕು. 65 TMC ಏನು ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೀರು ಕೆಳಗಡೆ ಹೋಗಬೇಕು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಟಿಬಿ ಡ್ಯಾಮ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆಯ ಬಗ್ಗೆ CM ಹಾಗೂ DCM ಜೊತೆ ಮಾತನಾಡಿದ್ದೀನಿ ಅಂತ ಹೈದರಾಬಾದ್ನಿಂದ ಕೂಡ ತಜ್ಞರು ಬರ್ತಾ ಇದ್ದಾರೆ ಡ್ಯಾಮ್ನ ವೀಕ್ಷಣೆ ಮಾಡೋದಕ್ಕೆ ಅಂತ. ಡ್ಯಾಮ್ ಹಾಗೂ ನೀರಿನ ರಕ್ಷಣೆ ಮಾಡೋದು ಮುಖ್ಯ ಅಂತ ಕೊಪ್ಪಳದ ಮುಜರಾಬಾದ್ನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿದ್ದು ನೀರನ್ನ ರಕ್ಷಣೆ ಮಾಡ್ಕೋಬೇಕು, ಡ್ಯಾಮನ್ನ ರಕ್ಷಣೆ ಮಾಡಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡಂತ ಕೆಲಸ. ಯಾಕಂತಂದ್ರೆ 50%ಗಿಂತ ಹೆಚ್ಚು ರೈತರಿಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಏನೇನು ಬೇಕು ಮತ್ತು ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಸೈಡ್ಗಿರುವಂತ ಚೈನ್ ಕೊಂಡಿ ಪೂರ್ಣ ಕಟ್ಟಾಗಿ ಗೇಟ್ ಪೂರ್ಣ ಕೆಳಗೋಗಿ ರಾತ್ರಿ ನನಗೆ ನೋಡಕ್ಕಾಗಲ್ಲ, ಈಗ ಹೋಗಿ ಇನ್ನು ನೋಡ್ತಾ ಇದ್ದೀನಿ ಅದನ್ನ. ಬಟ್ ಏನೇ ಆದ್ರೂ ಇದು ಯಾರು ಮಾಡಿದ್ದೇನಲ್ಲ, ಇದು ನೀರಿನ ಫೋರ್ಸ್ ಹಂಗಿದೆ.
ಕೆಲವೊಂದಿಷ್ಟು ಮೇಂಟೆನೆನ್ಸ್ ಮಾಡ್ತಾ ಇರೋದು ಟಿಬಿ ಡ್ಯಾಮ್ ಬೋರ್ಡ್ ಇಲ್ಲ ನಾವು ಮಾಡಂಗಿಲ್ಲ. ಮೊದಲಿದ್ದು ಬೋರ್ಡೇ ಅದನ್ನ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರೋದು. ಅದು ಅವ್ರಿಗೆ ನಾನು ಮಾತಾಡಿದೆ, ಒಂದ್ ತಿಂಗಳದಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ತಗೊಂಡಿದ್ದೀನಿ. ಈಗ ನಾನು ಅಲ್ಲಿ ಹೋಗೋವರೆಗೂ ನನಗೇನು ಗೊತ್ತಾಗ್ತದೆ, ನಾನು ರಾತ್ರಿ ಬಂದು ನೋಡಿದ್ದೀನಿ. ನನಗೆ ಪೂರ್ಣ ಪ್ರಮಾಣ ರಾತ್ರಿ ತಗೊಳಕ್ಕಾಗಲ್ಲ. ಈಗ ತಗೊಂಡು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಬಹಳ ಮುಖ್ಯವಾಗಿದ್ದು ನೀರನ್ನ ರಕ್ಷಣೆ ಮಾಡ್ಕೋಬೇಕು, ಡ್ಯಾಮ್ ಅನ್ನ ರಕ್ಷಣೆ ಮಾಡ್ಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡಂತ ಕೆಲಸ. ಯಾಕಂತಂದ್ರೆ 50%ಗಿಂತ ಟಿಬಿ ಡ್ಯಾಮ್ನಲ್ಲಿ 2 ಅಡಿಯಷ್ಟು ನೀರು ಖೋತ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಡ್ಯಾಮ್ನ 28 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಸಿಬ್ಬಂದಿ, ಅಂದರೆ ಓವರ್ ಆಲ್ ಸ್ವಲ್ಪ ನೀರು ಕಡಿಮೆ ಮಾಡೋಕ್ಕೆ ಅಂತ. ಈಗ ಡ್ಯಾಮ್ನಲ್ಲಿ 2 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ನೀರು ಕಡಿಮೆ ಆಗಿದೆ ಅಂದರೆ ರೈತರಿಗೆ ಆತಂಕ ಆಗುತ್ತೆ. ಏನು ಅಂತಂದರೆ ಮುಂದೆ ನೀರು ಇರೋದಿಲ್ಲ ಅಂತ, ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬೇಕಾಗುತ್ತೆ. ಟಿಬಿ ಡ್ಯಾಮಲ್ಲಿ ನೀರು ಮಳೆ ಬಂದರೂ ಕೂಡ ಆ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗಲಿಲ್ವಲ್ಲ ಅನ್ನೋವಂಥದ್ದು ನಿಜಕ್ಕೂ ಅತ್ಯಂತ ಖೇದದ ಸಂಗತಿ. ಪ್ರಕೃತಿ ವರ ಕೊಟ್ಟರು ಕೂಡ ಮನುಷ್ಯನ ಒಂದು ಅಪಸವ್ಯಗಳಿಂದಾಗಿ ಆ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯಿಂದ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಪ್ರಕೃತಿ ವರ ಕೊಟ್ಟರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲಿಲ್ಲ. ಅಂಥ ಒಂದು ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕನ್ಫರ್ಮ್ ಆಗಬೇಕು ಕಾರಣ ಏನು ಅನ್ನೋಂಥದ್ದು. ಡಿ ಕೆ ಶಿವಕುಮಾರ್ ಎಷ್ಟೊತ್ತಿಗೆ ಬರ್ತಾರಂತೆ, ಈಗ ಅದಕ್ಕೆ ಸೊಲ್ಯೂಷನ್ ಏನಂತೆ, ಆಮೇಲೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈಗ ತುರ್ತು ಕ್ರಮಗಳನ್ನು ಏನು ಕೈಗೊಳ್ತಾ ಇದ್ದಾರೆ, ಏನು ನಡೀತಾ ಇದೆ ರೇಣುಕಾರಾಧ್ಯ? ಖಂಡಿತ ಶ್ರೀಲಕ್ಷ್ಮಿ, ಏನಂದರೆ ಡ್ಯಾಮ್ನ ದುರಸ್ತಿ ಮಾಡೋದಕ್ಕೆ ಕನಿಷ್ಠ 20 ಅಡಿಯಷ್ಟು ನೀರನ್ನು ಹೊರಬಿಡಬೇಕು. ಅಂದರೆ ಸುಮಾರು 60 TMC ನೀರನ್ನು ಹೊರಬಿಡಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ನಾನೀಗ ಗೇಟ್ನ ಹಿಂಭಾಗ ಇರ್ತಕ್ಕಂಥದ್ದು, ಅಂದರೆ ಗೇಟ್ನ ಹಿಂಭಾಗ ಯಾವ ರೀತಿಯಾಗಿದೆ ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಈಗಾಗಲೇ 2.5 TMC ಅಂದರೆ 2.5 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ಅಂದರೆ ನಿನ್ನೆ ರಾತ್ರಿಯಿಂದ ಡ್ಯಾಮ್ನಿಂದ ಹೊರಗೆ ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ 7 TMC ನೀರು ಈಗಾಗಲೇ ಹೊರ ಹೋಗಿದೆ. ಇನ್ನೂ ಕೂಡ 40 ರಿಂದ 45 TMC ಅಷ್ಟು ನೀರು ಹೊರ ಹೋಗ್ಬೇಕು. ಈ ದೃಶ್ಯದಲ್ಲಿ ಏನು ನೋಡ್ತಿದ್ದಾರೆ, 2 ರಿಂದ 2.5 ಅಡಿಯಷ್ಟು ಈಗ ನೀರು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಈಗೇನು ಗೇಟ್ಗಳನ್ನು ನೋಡ್ತಿದ್ದೀರಾ, ಇವು ಕ್ಯಾನಲ್ಗೆ ಹೋಗ್ತಕ್ಕಂಥ ಗೇಟ್ಗಳು. ಮುಂದೆ ಅದರ ಮುಂದೆ ಪ್ರಮುಖವಾದ ಗೇಟ್ಗಳು ಇರ್ತಕ್ಕಂಥ ಕ್ರಸ್ಟ್ ಗೇಟ್ಗಳು ಇರ್ತಕ್ಕಂಥದ್ದು. ಅದರಿಂದ ಈಗ 28 ಗೇಟ್ಗಳ ಮೂಲಕ ಈಗ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಹೀಗಾಗಿ ಕ್ಷಣಕ್ಕೂ ನೀರಿನ ಪ್ರಮಾಣ ಡ್ಯಾಮ್ನಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಈಗಾಗಲೇ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರು ಡ್ಯಾಮ್ನ ಒಳಭಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ದೃಶ್ಯ. ಈ ದೃಶ್ಯದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಈಗ ಡಿ ಕೆ ಶಿವಕುಮಾರ್ ಅವರು ಡ್ಯಾಮ್ಗೆ ಎಂಟ್ರಿ ಆಗಿದ್ದಾರೆ. ಅವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ